ಆಯ್ತೇನ್ರಿ, ಕೊಟ್ಟೆ ಕಸ ಗುಡಿಸಿ ಬನ್ನಿ, ಕಾಫಿ ಮಾಡಿದ್ದೀನಿ ಕುಡಿಯೋರಂತೆ. ಆಯ್ತೀರ ದೇವಿ, ಇದೊಂದು ಇಷ್ಟೈತೆ ಗುಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಸೋಸಿಟ್ಟಿರು ಕಾಫಿಯ ಬರ್ತೀನಿ. ಸರಿ ಆಯಿತು, ಬೇಗ ಬನ್ನಿ. ಸರಿ ಆಯಿತು, ಬೇಗ ಎಲ್ಲನೂ ಗುಡಿಸ್ಬಿಟ್ಟು ಬನ್ನಿ, ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕಸ ತಗೊಂಡೋಗೋರಂತೆ. ಸರಿ ಆಯಿತು. ಇವಳೊಬ್ಳು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕಸ ಹಾಕಿ ಬನ್ನಿ ಅಂತೇಳಿ. ಅಯ್ಯೋ, ಈಗ ಹೆಂಗೋ ಕೊಟ್ಟಿಗೆ ಕಸ ಗುಡಿಸಿದ್ದಾಯ್ತು. ಈ ಕಸ ಎಲ್ಲ ತಗೊಂಡೋಗ್ಬಿಟ್ಟು ತಿಪ್ಪೆಗೆ ಸುರಿದ್ಬಿಟ್ಟು ಬಂದ್ಬಿಡ್ತೀನಿ. ಎಷ್ಟೊತ್ತಾಯ್ತದೆ, ಒಂದು 5 ನಿಮಿಷ ಇಲ್ಲೇ ಅಲ್ವಾ, ತಗೊಂಡೋಗಿ ಸುರಿದ್ಬಿಟ್ಟು ಬರ್ತೀನಿ. ಏನು ಇವಳು ಮಾತು ಕೇಳ್ಬಿಟ್ರೆ ಆಮೇಲೆ ಇಲ್ಲೇ ಕೂತಿರ್ತದೆ ಕಸ. ಓ, ನೀನು ಇನ್ನೂ ಕಾಫಿ ಕಾಯಿಸ್ತಾನೆ ಕೂತಿದೀಯಾ? ನಿನ್ನ ಮಾತು ನಂಬ್ಕೊಂಡು ನಾನು ಏನಾದರೂ ಕಸ ಅಲ್ಲೇ ಇಟ್ಬಿಟ್ಟು ಬಂದಿದ್ರೆ ಇಷ್ಟೊತ್ತಾದ್ರೂ ಕಸ ಅಲ್ಲೇ ಇರೋದು. ಕಂಡಿದ್ದೀನಿ ತಗೊಳ್ರಿ. ನೀವು ಕಸ ಎತ್ಕೊಂಡೋಗಿದ್ದು ನಾನು ನೋಡ್ಲಿಲ್ವಾ? ನೋಡಿದಕ್ಕೆ ಮತ್ತೆ ಕಾಫಿ ಸೋಸಕ್ಕೆ ಹೋಗ್ಲಿಲ್ಲ ನಾನು. ಬಂದ್ಮೇಲೆ ಬಿಸಿ ಮಾಡಿಕೊಟ್ಟಾಯ್ತು ಅಂತವ. ಬನ್ನಿ ಕೂತ್ಕೊಳ್ಳಿ, ಸೋಸ್ಕೊಡ್ತೀನಿ, ಆಗೈತೆ. ರಾಮ, ಸಂಜೀವ, ಕುಮಾರ ಎಲ್ಲ ಎಲ್ಲೋದ್ರು? ರಾಮ್ನ ಸಂಜೀವನು ಹೊಲಕ್ಕೆ ಅರೆ ಹೊಡೆಯಕ್ಕೆ ಹೋಗೋರೆ. ಇನ್ನು ಇವನಲ್ಲಿ ಕುಮಾರ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋದ್ನಲ್ಲ ಬೆಳಿಗ್ಗೆನೆಯ. ಅಲ್ಲ ಕಣೆ, ಅವ್ನು ನೀ ಏನಂತ ಓದಿಸ್ತಾ ಇದೀಯಾ ಅಂತ, ಏನು ಓದಿ ಏನು ದೊಡ್ಡ ಹುದ್ದೆ ತಗೋತಾನೆ ಅನ್ನೋ ಥರ. ಹೊಲ ಕೆಲಸನೂ ಕಲ್ತಿಲ್ಲ, ಹೊಲದ ಕೆಲಸನೂ ಮಾಡಕ್ಕಲ್ಲ ಅವನು. ಇವನು ಅಂದರೆ ಪರವಾಗಿಲ್ಲ, ರಾಮನುವೆ ಸಂಜೀವನುವೆ ಹೆಂಗೋ ಹೊಲದ ಬಾಳಾಟ ಎಲ್ಲ ಮಾಡ್ಕೊಂಡು ಹೋಯ್ತವ್ರೆ, ಹೆಂಗೋ ಆಯ್ತದೆ. ಇವನೇನು ಹೊಲದ ಕಡೆಗೆ ತಲೆನೇ ಹಾಕೋದಿಲ್ಲ. ಇವನು ಹೆಂಗೆ ಅಂತ ಮುಂದೆ. ಸುಮ್ಮನಿರಿ, ಅದು ಯಾಕೆ ಹೆಂಗೆ ಆಡ್ತೀರಾ? ನನ್ನ ಮಗನು ಕೆಲಸ ಸೇರ್ಕತ್ತನ್ಕನಂತೆ. ಓ, ಎಷ್ಟು ಚೆನ್ನಾಗಿ ಓದ್ತಾನೆ ಗೊತ್ತಾ? ನಮ್ಮ ವಂಶದಲ್ಲಿ ಯಾರು ಕಾಲೇಜ್ಗೆ ಹೋಗೋರು ಹೇಳಿ? ಅವನ ಹೋಯ್ತಾವನೇ, ಹೋಗ್ಲಿ ಬಿಡಿ. ಯಾಕೆ ಹಂಗಂತೀಯ? ನಮ್ಮ ಏಲಕ್ಕಿ ಕೆಲ್ಸಕ್ಕೆ ಸೇರ್ಕೊಂಡಿಲ್ವಾ? ಅವನು ಮೇಷ್ಟ್ರಾಗಿ ಪಾಠ ಮಾಡಕ್ ಹೋಯ್ತಲ್ವಾ ಸ್ಕೂಲ್ಗೆ? ಹಿರಿ ಹೆಂಡ್ತಿ ಮಗನ ಮೇಲೆ ಪ್ರೀತಿ ನೋಡಿ ಪ್ರೀತಿಯ. ಅವನೇನೋ ಅದೃಷ್ಟ ಚೆನ್ನಾಗಿತ್ತು, ಕೆಲಸ ಸಿಕ್ಕೈತೆ. ಹಂಗೆ ಎಲ್ಲರೂ ಇರ್ಬೇಕಲ್ಲ. ಈಗ ನನ್ನ ಮಗ ಅವನಿಗಿಂತ ದೊಡ್ಡ ಹುದ್ದೆಗೆ ಸೇರ್ಕತ್ತಂತ ತಗೊಳ್ಳಿ. ಅದು ಏನು ಮಾಡ್ತಾನೋ ಏನೋ. ಮನೆ ಕೆಲಸ ಮಾಡು ಅಂತಂದ್ರೆ ಅದನ್ನೂ ಮಾಡಕ್ಕಲ್ಲ. ಹೊಲದ ಹತ್ರ ಬಂದು ಅದನ್ನ ಕೆಲಸ ಐತೆ ಮಾಡು ಅಂದ್ರೆ ಅದನ್ನೂ ಮಾಡೋದಿಲ್ಲ. ಏನೋ ಕಾಲೇಜ್ಗೆ ಹೋಯ್ತೀನಿ ಅಂದ್ಕೊಂಡು ಒಂದು ಬ್ಯಾಗ್ನ ತಗೊಂಡು ಹೋಯ್ತಾನಪ್ಪ. ಅದು ಏನು ಮಾಡ್ತಾನೋ ಏನೋ. ಅಲ್ಲ ಕಣ್ರಿ, ನೀವು ಅಪ್ಪಾಗಿತ್ಕೊಂಡು ನೀವು ಅವನಿಗೆ ಏನಾದರೂ ಮಾಡಪ್ಪ ಒಳ್ಳೇದಾಗ್ಲಿ ಅಂತ ಹೇಳಬೇಕೆ ಹೊರತು ಅದು ಮಾಡು ಇದು ಮಾಡು, ನೀನು ಹೊಲ್ತಾಗ ಬಾ, ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡು, ನೀನು ಏನು ಓದ್ ಕಿತ್ತ ಬಾಕ್ತೀಯ ಅಂತೆಲ್ಲ ಅಂದರೆ ಅವನಿಗೆ ಬೇಜಾರಾಗಕ್ಕಲ್ವಾ? ನಿನಗೆ ನಿನ್ನ ಕಿರಿ ಮಗ ಅದೇನೋ ಹೇಳ್ತಾರಲ್ಲ, ಕಿರಿ ಮಕ್ಕಳು ಕಿವಿ ಕಿತ್ತರೂ ಪ್ರೀತಿ ಜಾಸ್ತಿ ಅಂತೆ. ಹಂಗೆ ಅವ್ನು ಏನು ಮಾಡಿದ್ರು ನಿನಗೆ ಚಂದನೆಯ. ತಗೋ, ಕೊಡು, ಜಲ್ದಿ ಕಾಫಿ ಸೋಸ್ಕೊಡು. ಹಂಗೆ ಅವ್ರಿಗೂ ಹಾಕ್ಕೊಡು. ಹೊಲ್ದತ್ರ ಕೊಯ್ತೀನಿ, ರಾಮಂಗೂ ಸಂಜೀವಂಗೂ ಕೊಡ್ತೀನಿ ಅಲ್ಲೇ ಕಾಫಿಯ. ಇನ್ನೊಂದು ಲೋಟ ಜಾಸ್ತಿನೇ ಹಾಕಿರು, ನಾನು ಅಲ್ಲೇ ಕುಡಿತೀನಿ ಇನ್ನೊಂದ್ಸರಿ. ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಬಂದ್ಬಿಡು, ಎತ್ಕೊಂಡು ಊಟ ತಗೊಂಡು. ಆಯ್ತು ಬಿಡ್ರಿ, ತಗೋಬತ್ತೀನಿ. ಈ ಕಾಫಿ ಸೋಸ್ಕೊಡ್ತೀನಿ, ತಗೊಂಡೋಗಿ ಅವ್ರಿಗೂ. ಆಯ್ತಾಯ್ತು, ಜಲ್ದಿ ಹಾಕೊಡು. ರೀ, ಆಮೇಲೆ ನಮ್ಮ ರಾಮಂಗೊಂದು ಹೆಣ್ಣು ನೋಡಿ ಅಂತ ಹೇಳಿದ್ನಲ್ಲ, ಏನಾಯ್ತು? ಅದನ್ನೇ ಹೇಳ್ತಾ ಇದ್ರು. ಅದೇ ಅಲ್ಲಿ ಮೈಸೂರು ಹತ್ರ ಯಾವುದೋ ಹಳ್ಳಿ ಅಂತೆ, ಅಲ್ಲೊಂದು ಹೆಣ್ಣೈತೆ, ಮಾಡ್ಕೊತೀರ ನೋಡಿ ಅಂತ ಅಂದರು. ಅವ್ರದ್ಕೇನೋ 2 ಗಂಡು, ಒಂದು 5 ಜನ ಹೆಣ್ಮಕ್ಳಂತೆ. ಇವಳೆ ಕೊನೆಯವಳಂತೆ, ಮಿಕ್ತವ್ರದ್ದೆಲ್ಲ ಮದುವೆ ಆಗೈತೆ. ಹುಡುಗಿ ಏನೋ ಚೆನ್ನಾಗವಳೆ, ಮನೆ ಕಡೆ ಏನು ಅಷ್ಟು ಕಷ್ಟೆಯ. ನೋಡಿ ಒಂದ್ಸರಿ ನೋಡಿ ಯಾಕಾಗಬಾರ್ದು ಅಂತ ಅಂದರು. ಬಿಡು, ಅದ್ರ ಬಗ್ಗೆ ಮಾತಾಡೋಣ. ಹಂಗಾದ್ರೆ ಹೋಗೊಂದ್ಸರಿ ನೋಡ್ಕೊಂಬರೋಣ ಕಣ್ರಿ. ಹೋಗೋಣ, ಹೇಳಿದ್ದೀನಿ ಹೋಗೋಣ ಅಂತವಾ. ಹೋಗಿ ನೋಡ್ಕೊಬರೋಣ ಬಿಡು, ಅದಕ್ಕೇನಂತೆ. ಸರಿ, ಜಲ್ದಿ ಒಂದು ಟಿಫನ್ ಕೆರೆಗೆ ಹಾಕು ಇದು ಕಾಫಿ ಎಲ್ಲನೂ. ಹೋಯ್ತೀನಿ ನಾನು, ಇನ್ನೇನು ಟೈಮ್ ಆಯ್ತದೆ. ಅಲ್ಲೂ ಅರೆ ಉಳ್ತಾವೆ ಪಾಪ ಮಕ್ಕಳು. ಬೇಗ ಅಡುಗೆ ಮಾಡ್ಕೊಂಡು ತಗೊಂಬಂದ್ಬಿಡು. ಸರಿ ಆಯ್ತು ಬಿಡ್ರಿ, ತಗೋಬತ್ತೀನಿ. ಲೋ ರಾಮ, ಬಾ ಎತ್ತು ಬಿಟ್ಬಿಟ್ಟು ಬಾ, ಕಾಫಿ ತಂದಿದ್ದೀನಿ ಕುಡಿವೆ. ಬಂದೇ ಇರಪ್ಪ. ಹರ ಏನು ಅತ್ತಗಿತ್ತಗಿ ಸೆಣಸಾಡ್ತಾವ ಹಂಗೇನೇನೆ. ಹರ ಅವನಲ್ಲ ಸಂಜೀವ ಎಲ್ಲ ಕಾಣಿಸ್ತಾ ಅವನ ಅಲ್ಲಿ ಬಾರೆವಲ್ತವ, ಅಲ್ಲೊಂಚೂರು ಕಳೆ ಎಲ್ಲ ತೆಗೆದೈತೆ ಕಣ, ತೆಗೆದ್ಬಿಟ್ಟು ಬರ್ತೀನಿ ಅಂತ ಹೋದ್ನಪ್ಪ. ಬತ್ತ ನೀನೇನೋ ಅವನುವೆ, ನಾನಿಲ್ಲಿ ಅರೆ ಹೊಡಿತೀನಿ, ನೀನು ಅಲ್ಲೇ ಹೋಗಿ ಕಳೆ ತೆಗೆದ್ಬಿಟ್ಟು ಬರೋಗು ಅಂತ ಅಂದೆ. ಹೋಗೋನೆ ಬತ್ತನ್ ತಗೋ. ಸರಿ ಹಂಗಾದ್ರೆ ತಡಿ, ಅವನು ಬರಲಿ. ಹಂಗಾದ್ರೆ ಒಟ್ಟಿಗೆ ಕಾಫಿ ಕುಡಿಯೋಣ. ನಿಮ್ಮ ಅವ್ವಂಗೆ ಹೇಳಿದ್ದೀನಿ, ಬೇಗ ಅಡುಗೆ ಮಾಡ್ಕೊಂಡು ತಗೋಬಾ ಅಂತವ. ಇನ್ನೂ ಅರ್ಧ ಹೊಲನೂ ಹುತ್ತಿಲ್ವಲ್ಲೋ. ಆಯ್ತು ಕಣಪ್ಪ, ಇನ್ನೆಷ್ಟೊತ್ತು, ಇನ್ನೊಂದು ಅರ್ಧ ಗಂಟೆಲಿ ಎಲ್ಲ ಹುತ್ತಾಕ್ಬಿಡ್ತೀನಿ. ಹಂಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನಪ್ಪ? ಅದೇ ಕಣೋ, ನಿನ್ನ ಮದುವೆಗೆ ಅದು ಯಾವುದೋ ಮೈಸೂರು ಹತ್ರ ಒಂದು ಹಳ್ಳಿ ಅಂತೆ, ಅಲ್ಲೊಂದು ಹುಡುಗಿ ಐತೆ ಅಂತ ಹೇಳವ್ರೆ. ಹೋಗಿ ನೋಡ್ಕೊಂಬಂದ್ಬಿಡೋದೇನು? ಅಯ್ಯೋ, ಅದನ್ನ ನನ್ನೇನಪ್ಪ ಕೇಳ್ತಿದ್ಯಾ? ನಿಮ್ಮ ಇಷ್ಟ, ನೀವೇನು ಹೇಳ್ತೀರಾ ಅದಕ್ಕೆ ನಾವು ಒಪ್ಕೋತೀವಿ ಅಷ್ಟೇ. ಅದು ನನಗೆ ಗೊತ್ತು, ನೀನು ಬರಬೇಕಲ್ಲ ಹುಡುಗಿ ನೋಡೋಕ್ಕೆ, ಅದಕ್ಕೆ ಹೋಗೋಣ ಅಂತ ಹೇಳೋಣ ಅಂತ ಬಂದೆ. ಆಯ್ತು, ಹೋಗೋಣ ಬಿಡು. ಯಾವತ್ತು ಹೋಗೋಣ ಅಂತ ಅನ್ಕೊಂಡಿದ್ಯಾ? ಅದು ಯಾರು ಅನ್ಕೊಂಡಿದ್ಯೋ, ಅದೇ ಮೂಲೆ ಮನೆ ನರಸಿಂಹರಾಜು ಇಲ್ವಾ, ಅವರು ಗೊತ್ತಿರೋರೆ ಅಂತೆ.
ಅವ್ರ ಊರಿಂದ ಅವ್ರ ಹೆಂಡತಿ ಊರಿಗೆ ಹೆಣ್ಣು ತಂದು ಕೊಟ್ಟು ಎಲ್ಲ ಮಾಡವ್ರಂತೆ. ಅಲ್ಲೊಂದು ಹುಡುಗಿ ಐತೆ ಚೆನ್ನಾಗೈತೆ ಅಂತ ಹೇಳಿದ್ರು. ಈಗ ನೀನು ಹ್ಞೂ ಅಂತ ಅಂದರೆ ಇನ್ನೊಂದು 2-3 ದಿನದಲ್ಲೇ ಹೋಗಿ ನೋಡ್ಕೊಂಬಂದ್ಬಿಡೋಣ. ಇನ್ನೇನು ಹುಡುಗಿ ಏನಾದ್ರು ಮನ್ಸಿಗೆ ಬಂತು ಅಂತ ಹೇಳ್ಬಿಟ್ರೆ ಅತ್ತಾಗಿ ಮದುವೆ ಮಾಡ್ಕೊಂಡ್ರೆ ಆಯ್ತು. ಇನ್ನೇನು ನಿಮ್ಮ ಅವ್ವನು ಒಬ್ಳು ಏನು ಅಂತ ಮಾಡ್ತಾಳೆ. ನಿಂದು ಆದರೆ ಹೆಂಗೋ ಸಂಜೆ ಒಂದು ಹಿಂದೆನೇ ಮದುವೆ ಮಾಡಿಬಿಡ್ತೀನಿ. ಸಂಜೆ ಒಂದು ಇನ್ನೇನು ಅವ್ನು ಕುಮಾರ ಇನ್ನೂ ಓದ್ತಾನೆ. ಅವನು ಅದು ಏನು ಓದ್ತಾನೋ ಅದೇನು ಕತೆನೋ ಅದೇ ಅವ್ರಿಗೆ ಗೊತ್ತು. ಆಯ್ತು ಬಿಡಪ್ಪ, ನೀನ್ ಹೆಂಗೆ ಹೇಳ್ತೀಯ ಹಂಗೆ ಮಾಡು ಅಂತ ಮಾಡ್ಕೊಂತಂದ್ರೆ ಮಾಡ್ಕೊಳ್ಳೋದಯ್ಯ. ಸರಿ ಆಯಿತು ಹಂಗಾದ್ರೆ. ಸರಿ ಬಿಡು, ಹಂಗಾದ್ರೆ ಹೇಳ್ತೀನಿ ಅವ್ರಿಗೆ ಇನ್ನೊಂದು 2 ದಿನದಲ್ಲಿ ಹೋಗಿ ನೋಡ್ಕೊಂಬಂದ್ಬಿಡೋಣ. ಅಣ್ಣಲ್ಲಿ ಬಾರೆ ಹೊಲ್ದ ಹತ್ರ ಕುಟ್ಲಿಟ್ಟಿದ್ನಲ್ಲ, ನೀನೇನಾರು ತೆಗ್ದಿಟ್ಟ? ಇಲ್ಲ ಕಣ ಸಂಜೀವ, ನಾನು ಆ ಕಡೆಗೆ ಹೋಗೇ ಇಲ್ಲ. ಬಾರೆ ಹೊಲ್ದ ಕಡೆಗೆ ನಾನಿಲ್ಲ, 3 ದಿನ ಆಯ್ತು ಹೋಗಿ. ನಾನೇನು ಹೋಗಿಲ್ಲ ಬಿಡು. ಎಲ್ಲಿಟ್ಟಿದ್ದೆ? ಅಲ್ಲೇ ಚಾಟ್ಲ ತರನೇ ಇಟ್ಟಿದ್ದೆ ಕಣ. ನೋಡಿದ್ರೆ ಅಲ್ಲಿ ಕುಡ್ಲೇ ಇಲ್ಲ. ನಾನು ಸುತ್ತಮುತ್ತ ಎಲ್ಲ ಕಡೆನೂ ಹುಡುಕ್ತೆ, ಯಾರೋ ಎತ್ಕೊಟ್ಕೊಂಡು ಹೋಗ್ಬಿಟ್ರ ಅಂತ. ಅಯ್ಯೋ ಕಳ್ಸುಳ್ಳೆ ಮಕ್ಕಳು ಜಾಸ್ತಿ ಆಗ್ಬಿಟ್ಟವ್ರೆ ಕಣೋ. ನೀನು ಯಾಕಲ್ಲಿ ಇಟ್ಟು ಬರಕ್ಕೆ ಹೋಗಿದ್ದೆ? ಇಟ್ಕೊಂಬಂದಿದ್ರೆ ಆಯ್ತಿರ್ಲಿಲ್ವಾ? ದಿನ ಅಲ್ಲೇ ಕೆಲಸ ಮಾಡ್ತಿರ್ತೀವಲ್ಲ, ಏನ್ ದಿನ ತರದು ತಗೊಂಡೋಗೋದು ಅಂದ್ಬಿಟ್ಟು ಅಲ್ಲೇ ಒಂದು ಗುತ್ತಿನ ಲೌಸಿಟ್ಟಿದ್ದೆ. ಅದು ಯಾರು ನೋಡಿದ್ರು ಏನ್ ಕತೆಯೋ ಗೊತ್ತಿಲ್ಲ, ಕುಡ್ಲೇ ಇಲ್ವಲ್ಲ ಅಲ್ಲಿ. ಇನ್ನೆಲ್ಲಿ ಸಿಗ್ತದ ಬಾ, ಯಾವನೋ ಎತ್ಕಿತ್ಕೊಂಡು ಹೋಗವನೆ. ಅಲ್ಲಿ ಏನಕ್ಕೋ ಬಂದಿರ್ತಾರೆ, ನೋಡ್ತಾರಲ್ಲ, ಸಿಕ್ಕಿದ್ರೆ ಬಿಡ್ತಾರ, ಎತ್ಕೊಂಡು ಹೋಗಿರ್ತಾರೆ. ಏನು ಮಾಡೋಕ್ಕಾಯ್ತದೆ? ನಮ್ಮ ವಸ್ತು ನಾವು ಹುಷಾರಾಗಿ ಇಟ್ಕೋಬೇಕಾಗಿತ್ತು. ಮುಂಡೆ ಮಕ್ಕಳು ನನ್ನ ಮಕ್ಕಳು ಬರ್ತಾರೆ ಅಂತ ನಮ್ಮ ಹೊಲ್ದತ್ರಕ್ಕೆ ನೋಡಿದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಲ್ಲಕನ ನಿನ್ ಜವಾಬ್ದಾರಿ ನಿನಗ್ ಬೇಕು. ನೀನ್ ಅಲ್ಲಿ ತಗೊಂಡೋಗಿ ಎಲ್ಲೆಲ್ಲೋ ಇಟ್ಬಿಟ್ರೆ ಯಾವಾಗ್ಲೂ ಅಲ್ಲೇ ಇಡ್ತಿದ್ದೆ ಕಣ. ಯಾರು ಮುಟ್ತಿರ್ಲಿಲ್ಲ. ಈಗ ಯಾರು ನೋಡ್ಕೊಂಡ್ರೆ ಏನೋ ತಗ್ಗೊಂಡೆ ಹೋಗ್ಬಿಟ್ಟವ್ರಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ನಾನಲ್ಲಿ ಒಂಚೂರು ಕಳೆ ಕೊಚ್ಚಬೇಕಾಗಿತ್ತು. ಹೊಲಸುತ್ತ ಬೆಳೆದೈತಲ್ಲ, ಏನು ಒಂದು ಆಳಿದ್ರಕ್ಕೆ ಬೆಳೆದ್ ನಿಂತೈತೆ. ಅದು ಕೊಚ್ಚನ ಅಂತ ಹೇಳ್ಬಿಟ್ಟು ಕುಡ್ಲು ಹುಡ್ಕಾಡಿದ್ರೆ ಕುಡ್ಲೇ ಸಿಗ್ಲಿಲ್ಲ. ಅಯ್ಯೋ ಸರಿ ಬಿಡು ಅಂದ್ಬಿಟ್ಟಾಗಿ ನಿನ್ ಕೇಳೋಣ, ನೀನೇನಾದ್ರೂ ತೆಗ್ದಿಟ್ಟಿರ್ತೀಯೇನೋ ಅಂದ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಬಂದೆ. ಬಿಡು ಹೋಗ್ಲಿ, ಇನ್ನೇನು ಹೋದ್ಮೇಲೆ ಇನ್ನೇನು ಸಿಗ್ತದಾ? ಸಿಗೋದಿಲ್ಲ ಕಣಂತೆ. ಬಾ ಕಾಫಿ ಕುಡಿಯುವಂತೆ. ನಾವು ನೀನು ಬರಲಿ ಅಂತಾನೆ ಕಾಯ್ತಾ ಕೂತಿದ್ದೋ. ಏನ್ ಮಾಡ್ದಣ, ಬಂಗಾರದಂತ ಕುಡ್ಲು ಏನ್ ತಗೊಂಡು ಇನ್ನೂ 1 ವರ್ಷ ಆಗಿರ್ಲಿಲ್ಲ, ಏನಿಲ್ಲ. ನನ್ನ ಮಕ್ಳು ಎತ್ಕೊಂಡೋದ್ರು ಅಂತ ನನಗೆ ಗೊತ್ತಾಯ್ತದೆ. ನಮ್ಮ ಕುಡ್ಲೇನಾರು ಯಾವನಾರು ತಗೊಂಬಂದ್ರೆ ಗೊತ್ತಾಯ್ತದೆ. ನಾನು ಅದಕ್ಕೆ ಗುರ್ತು ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಕುಡ್ಲು ನನಗೆ ಗೊತ್ತಾಗ್ಲ್ವಾ? ಎಲ್ಲಾರು ಸಿಗ್ಲಿ ಮಾಡ್ತೀನಿ ಆಗ ಅವ್ನಿಗೆ. ತಗೊಳ್ಳೋ ರಾಮ, ನೀನುವೆ ನಮ್ದೊಂದು ಕಟ್ಸ್ ಗಬ್ಬ ಆಗೈತಲ್ಲೋ. ಅದನ್ನ ಮಾರ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಲೇ ಕೊಡೋದಿಲ್ಲ ಅದು. ಮಾರಕ್ಕೆ ಯಾಕೆ ಹೋಯ್ತೀಯ? ತಗೊಳಪ್ಪ, ಹಸಿನ ಜೊತೆ ಹಸ ಬೆಳಕತ್ತದೆ. ಕರ ಹೆಣ್ಗರ ಏನಾದ್ರು ಹಾಕಿದ್ರೆ ನಮ್ಗೆ ಒಂದು ಹಸ ಹಾಕಲ್ವಾ? ಹಂಗಲ್ಲ ಕಣಪ್ಪ, ಅದ್ರ ಹುಟ್ಟೆ ಸರಿಗಿಲ್ಲ. ಹಾಲು ಹೆಚ್ಚಾಗಿ ಕೊಡೋದೇ ಇಲ್ಲ. ಏನು ಅಂತ ಸಾಕತಿಯ ಹೇಳು. ಅದಕ್ಕೆ ತೆಗಿ ಗಬ್ಬ ಆಗಿದ್ದಾಗಲೇ ಮಾರ್ಬಿಟ್ರೆ ಒಳ್ಳೆ ರೇಟ್ಗೆ ಹೋದ್ರೆ ಇನ್ನೊಂದು ಹಸ ಬೇಕಿತ್ತು ತಗೊಬರೋಣ. ಅದೇ ದುಡ್ಡಿಗೆ ಒಂದು ಹಸು ತಂದ್ಬಿಡೋಣ. ಅಯ್ಯೋ ಇರ್ಲಿ ಬಿಡಪ್ಪ, ಅದೇನಕ್ಕೆ ಮಾರ್ಬೇಕು? ಇಷ್ಟು ದಿನ ನಮ್ಮ ಮನೇಲಿ ಐತೆ, ಸುಮ್ಮನೆ ಯಾಕೆ ಮಾರಕ್ ಹೋಯ್ತಿ? ಬೇಕಿರಿ ಇನ್ನೊಂದು ಹಸ ತಗೊಳಂದ್ ಬಿಡು, ಅದಕ್ಕೇನಂತೆ. ನಿಮ್ಮ ಅಮ್ಮನೂ ಹಂಗೆ ಅಂದ್ಲು ಕಣೋ. ಅಯ್ಯೋ ತಗಿ ಮಾರ್ಬಿಡೋಣ ಬುಡಿ, ಸುಮ್ಮನೆ ಇಟ್ಕೊಂಡೇನು ಅಂತವ. ಬೇಡ ಬಿಡೋ ತಗಿ ಮಾರ್ಬಿಡೋಣ. ಅದ್ರ ಬದಲು ಒಂದು ಒಳ್ಳೆ ಹಸ ಥರನ ಒಳ್ಳೆ ಹಾಲು ಕೊಡೋ ಅಂಥದ್ದು ನೋಡಿ. ಈ ಹಸ ತಂದೇನೋ 1 ವರ್ಷ ಆಯ್ತೇನೋ ಅಷ್ಟೇ ಅಲ್ವಾ? ಹ್ಞೂ ಅವನೇ ಆ ವೆಂಕಟ ಕರ್ಕೊಂಡೋಗ್ಬಿಟ್ಟು ಒಳ್ಳೆ ಹಸ ಅಂತ ಕುಡಿಸ್ಬಿಟ್ಟ. ನೋಡಿದ್ರೆ ಆ ಹಸ ಹಿಂಗೆ ಕಣೋ ಅಂತ ಅಂದರೆ ನನಗೇನಣ ಗೊತ್ತಿತ್ತು. ಅವರು ಚೆನ್ನಾಗಿ ಹಾಲು ಕೊಡ್ತದೆ ಅಂತ ಅಂದ್ರು ಕಣಣ್ಣ. ಅದಕ್ಕೆ ತಗೋ ಅಂತ ಅಂದೆ. ನನಗೇನು ಗೊತ್ತಿತ್ತಾ ಅಂತ ಅಂತಾನೆ. ಅದಕ್ಕೆ ಯಾರನ್ನು ನಂಬರ್ದು, ಗೊತ್ತಿರೋರನ್ನ ನಂಬಿಟ್ಟು ತಗೊಂಡ್ರೆ ಹಿಂಗೇನೇನೆ. ನಾವೇ ಹೋಗಿ ಕೇಳಿ ತಿಳ್ಕೊಂಡು ಆಮೇಲೆ ತಗೋಬೇಕು. ಒಂದು ಕೆಲಸ ಮಾಡು, ಈಗ ಶುಕ್ರವಾರ ಸಂತೆ ಐತಲ್ಲ, ಶುಕ್ರವಾರ ಸಂತೆ ದಿನ ಈ ಹಸ ತಗೊಂಡೋಗಿ ಅಲ್ಲೇ ಮಾರ್ಬಿಡೋದು. ಅಲ್ಲಿ ಗೊತ್ತಿರೋದು ಯಾವ್ದಾದ್ರು ಒಳ್ಳೆ ಹಸ ಇತ್ತು ಅಂತಂದ್ರೆ ನೋಡಿ ಇಟ್ಕೊಂಬಂದ್ಬಿಡೋದು. ನೀನೇ ಹೋಗೋ ರಾಮ, ನೀನೇ ಹೋಗ್ಬಿಟ್ಟು ನೋಡಿ ತಗೊಂಬ. ನನಗೂ ಎಲ್ಲಪ್ಪ ಗೊತ್ತಾಯ್ತದೆ, ನನಗೂ ಅಷ್ಟ ಗೊತ್ತಾಗೋದಿಲ್ಲ. ಒಂದು ಕೆಲಸ ಮಾಡು, ನೀನು ಬಂದ್ಬಿಡು ಜೊತೆಲಿ. ಇಬ್ರು ಜೊತೆಲೆ ಹೋಗೋಣ. ಹಸ ಹೊಡ್ಕೊಂಡು ಹೋಗ್ಬಿಟ್ಟು ಮಾರ್ಬಿಟ್ಟು ಅಲ್ಲೇ ಏನಾದ್ರು ಒಂದು ಒಳ್ಳೆ ಹಸ ಸಿಕ್ಕಿದ್ರೆ ಬೇಕಿರೋ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ದುಡ್ಡು ತಗೊಂಡಿರೋ ಕೈಯಲ್ಲಿ ಕೊಟ್ಬಿಟ್ಟು ತಗೊಂಬಂದ್ರೆ ಆಯ್ತು. ಸರಿ ಆಯ್ತು ಬಿಡು, ಹಂಗೆ ಮಾಡೋಣ. ಇನ್ನೇನು ಮಾಡೋಕ್ಕಾಯ್ತದೆ. ಮತ್ತೆ ಗೌರಿ ಹಬ್ಬಕ್ಕೆ ಅಕ್ಕಂಗೆ ಇಟ್ಕೊಳಕ್ ಬಾಗ್ನ ಕೊಡಕ್ ಹೋಗ್ಬೇಕಲ್ಲ, ನೀವ್ ಹೋಯ್ತಿಯೇನು? ಬಿಡೋಣ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಸಾಯಿತ್ರಕ್ಕಂಗೆ ಬಾಗ್ನ ಕೊಟ್ಬಿಟ್ಟು ಹಂಗೆ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಂತೆ. ತಗೋ ಬಿಡು, ಸಂಜೆ ಹೋಯ್ತಾನೆ ಅಂತಂದ್ರೆ ಹೋಗ್ಬಿಟ್ಟು ಬರ್ಲಿ. ಓ ಅಮ್ಮನೂ ಬಂದೇ ಬಿಡ್ತಲ್ಲ ಆಗ್ಲೇ. ಅಲ್ಲ ಕಣ್ರಿ, ಇಷ್ಟೊತ್ತವರೆಗೂ ಏನ್ ಮಾಡ್ತಿದ್ರಿ? ಈ ಕಾಫಿ ಕುಡಿತಿದ್ರಲ್ಲ ನೀವು ಊಟ ಟೈಮ್ಗೆ? ಅಯ್ಯೋ ಸಂಜೀವ ಅಲ್ಲೆಲ್ಲೋ ಬಾರೆ ಹೊಲ್ದ ಹತ್ರಕ್ಕೆ ಹೋಗಿದ್ನಂತೆ. ಅವ್ನು ಬರ್ಲಿ, ಬಂದ್ಮೇಲೆ ಕುಡಿಯೋಣ ಅಂದ್ಬಿಟ್ಟು ಹಂಗೆ ಕೂತಿದ್ದು. ಅಯ್ಯೋ ನೀವು ಸರಿ ಬಿಡಿ. ಬನ್ನಿ ಕೈ ತೊಳ್ಕೊಳ್ಳಿ, ಊಟ ಮಾಡೋರಂತೆ. ನಾನು ಅತ್ತಾಗಿ ಊಟನ ಮಾಡಲಿಲ್ಲ, ಏನೂ ಇಲ್ಲ. ಮಕ್ಕ ತೊಳ್ಕೊಂಡಾಗಿ ಇಲ್ಲೇ ಊಟ ಮಾಡಿದ್ರಾಯ್ತು ಎಲ್ಲ ಒಟ್ಟಿಗೆ ಅಂದ್ಬಿಟ್ಟು ಹಂಗೆ ತಗೊಂಬಂದ್ಬಿಟ್ಟೆ. ಲೇ ದೇವಿ, ನಿನ್ಗೆ ಎಷ್ಟು ಸರಿ ಹೇಳಿದೀನಿ ನಾನು. ಈ ಅನ್ನ ಸಾರು ಮಾಡ್ಕೊಬರ್ಬೇಡ ಕಣೆ, ಮುದ್ದೆ ಮಾಡ್ಕೊಬಾ ಅಂತ ಹೇಳಿ. ಈ ಅನ್ನ ಸಾರು ಒಂದು ಮಾಡ್ಕೊಂಬಂದ್ಬಿಡ್ತೀಯ. ನಿಮ್ಗೇನು ಗೊತ್ತು, ನನಗೂ ವಯಸ್ಸಾಗೈತೆ, ನನ್ನ ಕೈಲೂ ಎಲ್ಲಿ ಕೆಲಸ ಮಾಡೋಕ್ಕಾಯ್ತದೆ. ಏನೋ ಒಂಚೂರು ಮಾಡ್ಕೊಬಂದಪ್ಪ, ಮುದ್ದೆ ತಿರ್ಗಣ ಅಂತ ಅನ್ಕೊಂಡೆ. ಅಯ್ಯೋ ಟೈಮ್ ಆಗ್ಬಿಟ್ಟೈತೆ, ಆಮೇಲೆ ನೀವು ಬೇರೆ ಬೈಕತ್ತೀರ ಅಂದ್ಬಿಟ್ಟು ತಗೊಂಬಂದೆ ಅತ್ತಾಗಿ ಅನ್ನ ಸಾಂಬಾರನ್ನೇ.
ಊಟ ಮಾಡಿ ಅತ್ತಾಗ ಇವತ್ತು ಒಂದಿನ ಸಂಜೆಗೆ ಮುದ್ದೆ ಮಾಡ್ತೀನಂತೆ ಬಿಸಿ ಬಿಸಿ ಇದ. ಮೂಕಣಂತ ಹೇಳಮ್ಮ, ಈ ಅನ್ನ ತಿಂದು ಸಂಜೆ ಗಂಟೆ ಎಲ್ಲಿರಕಾಯ್ತದೆ ಹೇಳು? ಒಂದೆರಡು ಮುದ್ದೆನಾರು ತಂದಿದ್ರೆ ಮುದ್ದೆ ಉಂಡು ಹೊಟ್ಟೆಲಿ ಬಿಗ್ಗ ಕುತ್ಕೊಬಿಡ್ತದೆ, ಅದು ಸಂಜೆವರೆಗೂ ಅಳ್ಳಾಡೋದಿಲ್ಲ. ಈಗ ಏನಪ್ಪ ನೀನು ಅನ್ನವನ್ನು ಮಾಡ್ಕೊಂಬಂದ್ಬಿಡ್ತೀಯ. ನಾಳೆಗೆ ಮದ್ವೆ ಆಯ್ತಿರಲ್ಲಪ್ಪ, ಆಗ ನಿಮ್ಮ ಹೆಂಡ್ತಿರು ಬಿಸಿ ಬಿಸಿ ಮುದ್ದೆ ಮಾಡಿಕ್ತಾರೆ. ಈಗ ಹೆಂಗೋ ನನ್ನ ಕೈಲಾಗಿದ್ದು ನಾನು ಮಾಡ್ಕೊಡ್ತೀನಿ, ಊಟ ಮಾಡ್ರಪ್ಪ. ರಾಮನ ಹತ್ರ ಏನು ಮಾತಾಡಿದ್ರ ಇಲ್ವಾ ಹುಡುಗಿ ವಿಷಯವ? ಹೇಳಿದೀನಿ ತಗಳೆ, ಹೋಗೋಣ ಅಂತ ಅಂದವನೆ. ನೋಡ್ಕೊಂಬಂದ್ರೆ ಆಯ್ತು. ಸರಿ ಆಯ್ತು. ಮಜ್ಜಿಗೆ ಏನಾರು ತಂದಿದೀಯಾ? ಮಜ್ಜಿಗೆನ ಮೊಸರು ಇದ್ರೆ ಒಂಚೂರು ದೇಹಕ್ಕೆ ತಂಪಾರೋ ಆಗೋದು. ನನ್ಗಂತೂ ಮೊಸರಿಲ್ಲ ಅಂತ ಅಂದ್ರೆ ಊಟನೇ ಸೇರೋದಿಲ್ಲ. ಓ ತಂದಿದ್ದೀನಿ ಕಣ, ತಗೊಳ್ಳಿ. ಮೊಸರು ಇಲ್ದಂಗೆ ಬಂದ್ಬಿಡ್ತೀನ, ಮೊಸರು ತಗೊಂಬಂದಿದ್ದೀನಿ, ಊಟ ಮಾಡಿ. ಅಮ್ಮ, ಆದ್ರೂ ಒಂದೆರಡು ಮುದ್ದೆ ತಿರ್ಕೊಬರೋದಲ್ವೇನಮ್ಮ? ಈ ಅನ್ನ ಯಾರು ಉಣ್ತಾರೆ? ಆಗ್ಲಿಲ್ಲಕ್ಕಂತ ಹೇಳಪ್ಪ, ಮಾಡ್ಕೊಡ್ತೀನಿ. ಸಂಜೆಗೆ ಮುದ್ದೆ ತಿರುಗ್ತೀನಿ ಬಿಸಿ ಬಿಸಿದ, ಈಗ ಊಟ ಮಾಡಿ. ಸರಿ ಸರಿ, ನಮಗೂ ಸಾಕು. ನೀನು ಕುತ್ಕೊಂಡು ಊಟ ಮಾಡ್ಕೊ. ಏನಾದರೂ ಬೇಕಾದ್ರೆ ಕೇಳ್ತೀನಿ ಕೊಡುವಂತೆ. ನೀವೇನೇ ಹೇಳಿ ಹೊಲ್ದ ಹತ್ರ ಕುತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ ಅಲ್ವೇನ್ರಿ? ಮತ್ತೆ ನಾನು ಚಿಕ್ಕ ವಯಸ್ಸಿಂದನೂ ನಾವು ಅಪ್ಪ ಅಮ್ಮ ಎಲ್ಲ ಬರೋರಲ್ಲ ಹೊಲ್ದ ಹತ್ರಕ್ಕೆ, ಅವರೆಲ್ಲರೂ ಹೊಲ್ದಲ್ಲೇ ಊಟ ಗೀಟ ಎಲ್ಲ ಮನೇಲಿ ಅಡುಗೆ ಮಾಡ್ಕೊಂಬಂದ್ಬಿಟ್ಟು ಹೊಲ್ದಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ಸಂಜೆ ಗಂಟೆ ಇಲ್ಲೇ ಇದ್ದು ಹೋಗೋವು. ಹಂಗಾಗಿ ನನಗೂ ಹೊಲ್ದಲ್ಲಿ ಊಟ ಮಾಡೋದು ಅಂತ ಅಂದ್ರೆ ತುಂಬ ಇಷ್ಟ. ಲೋ ಮಲ್ಲೇಶಿ. ಓ ಏನಣ್ಣ, ಎಲ್ಲ ಹೊಲ್ದತ್ರನೇ ಊಟ ಕೂತ್ಬಿಟ್ಟಿದ್ದೀರಾ ಆಗ್ಲೇ? ಬಾ ಬಾ, ನೀನು ಊಟ ಮಾಡು ಬಾ. ಊಟ ಮಾಡೋಣ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ಬಾ ಅಲ್ಲ ಸುಮ್ಮನೆ ಮನೆಗೆ ಹೋಗಿ ಇನ್ನೊಂದ್ಸರಿ ಊಟ ಮಾಡುವೆ. ದೇವಿ, ಮಲ್ಲೇಶಿ ಕರ್ದಿದ್ದೀನಿ ಊಟಕ್ಕೆ, ಅವನಿಗೊಂಚೂರು ಊಟಕ್ಕೆ ಕೊಟ್ಬಿಡು. ಆಯ್ತು ಕಣಂತ ಹೇಳ್ರಿ, ಕರೀರಿ ಊಟ ಮಾಡ್ಲಿ. ನಾನು ಒಬ್ರಿಗಿಬ್ರಿಗೆ ಹೆಚ್ಚಾಗಂಗೆ ತಂದಿರ್ತೀನಿ ಊಟವ. ಕರೀರಿ, ಊಟ ಇಕ್ಕದ್ರೇನು ನಮ್ಮ ಮನೆ ಏನು ಹಾಳು ಬಿದ್ದೋಕ್ಕಲ್ಲ, ಇನ್ನೂ ಉದ್ದಾರ ಆಯ್ತದೆ. ಕರೀರಿ. ಬತ್ತಾವನೆ. ಓಹೋ, ಏನ್ ಹನುಮಂತಣ್ಣ, ಎಲ್ಲರೂ ಊಟ ಕೂತ್ಬಿಟ್ಟಿದ್ದೀರಾ? ಕಣಂತ ಹೇಳೋ. ಹೋಗ, ನೀನು ಕೈ ತೊಳ್ಕೊಬರೋಗು, ಊಟ ಮಾಡುವಂತೆ. ನಮ್ಮನೇಳು ಮುದ್ದೆನೇ ಮಾಡ್ಕೊಂಬಂದಿಲ್ಲ ಇವತ್ತು, ಬರೀ ಅನ್ನ ಸಾರು ಮಾಡ್ಕೊಂಬಂದವಳೆ. ನೀನೊಂಚೂರು ಊಟ ಮಾಡುವಂತೆ. ಅಯ್ಯೋ ಇರ್ಲಿ ಬಿಡೋಣ, ನಾನು ಬೆಳಿಗ್ಗೆನೆ ಕಾಫಿ ಕುಡ್ಬಿಟ್ಟು ಬಂದೆ. ಅಲ್ಲಿ ಗದ್ದೆಗೊಂಚೂರು ನೀರ್ ಕಟ್ಟೋಣ, ನಾಟಿ ಮಾಡ್ಸೋಣ ಅಂತವ. ಹಂಗಾಗಿ ಹಂಗೆ ಬಂದಲ್ಲ, ನೀನ್ ಕರ್ದಲ್ಲ, ಅದಕ್ಕೆ ಈ ಕಡೆಗೆ ಬಂದೆ. ಇಲ್ಲಿ ಊಟ ಮಾಡಿ, ನಾನು ಬರ್ತೀನಿ. ಅಯ್ಯೋ ಹೋಗ, ಕೈ ತೊಳ್ಕೊಬರೋಗು. ಯಾಕೋ ನಾಚ್ಕತಿ ಏನೋ? ನಾನೇನು ಹೊರಗ್ನವನಾ? ಎಲ್ಲಾ ಕಡೆ ಸುತ್ತಿ ಬಳಸಿ ನೋಡಿದ್ರೆ ನಾವು ಸಂಬಂಧಿಕರೇ ಆಯ್ತೀವಿ ಕಣಂತ. ಹೋಗು, ಕೈ ತೊಳ್ಕೊಂಬರೋಗು, ಊಟ ಮಾಡುವೆ. ಅಯ್ಯೋ ಹಂಗಲ್ಲ ಕಣ, ನಿಮ್ಮ ಮನೆಯವ್ರಿಗೆ ಅಂತ ಹೇಳಿ ಊಟ ತಗೊಂಬಂದಿರ್ತೀರಾ, ನಾನ್ ಬಂದ್ರೆ ಹೆಂಗೆ ಹೇಳು? ಇಲ್ಲ ಕಣಂತ, ಹೋಗೋ. ನಮ್ಮ ಮನೇಲಂತೂ ಒಬ್ರಿಗೆ ಇಬ್ರಿಗೆ ಹೆಚ್ಚಾಗಂಗೆ ತಂದಿರ್ತಾರ ಕಣಂತ. ಹೋಗ್, ಕೈ ತೊಳ್ಕೊಬರೋಗ್. ನೀನ್ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಮಲ್ಲೇಶಿ ಹೋಗಪ್ಪ. ಇಲ್ಲ ಕಣಂತ, ಊಟ ಐತೆ ಕಣಂತ, ಹೋಗು. ನಾನು ಹೆಚ್ಚಾಗೆ ತಂದಿದ್ದೆ ಕಣಂತೆ. ಸರಿ ಆಯ್ತು ಬಿಡೋಣ, ನೀನ್ ಇಷ್ಟ ಹಿಂಸೆ ಮಾಡ್ತಿದ್ದಿ ಅಂದ್ರೆ ತಡಿ, ಕೈ ತೊಳ್ಕೊಬತ್ತೀನಿ. ದೇವಿ, ಅವನಿಗೊಂಚೂರು ಊಟ ಹಾಕೊಟ್ಬಿಡು. ಸರಿ ಕಣ್ರಿ, ಆಯ್ತು. ಮಲ್ಲೇಸಿ, ಆಮೇಲೆ ನೀನು ಜೋಳ ಹಾಕಿದ್ದೆಲ್ಲ, ಜೋಳ ಎಲ್ಲ ಹೆಂಗ್ ಬಂತು? ಬಂದೈತ್ ಕಣ, ಜೋಳ ಎಲ್ಲ ಚೆನ್ನಾಗಿ ಬಂದೈತೆ. ಈಗ ಒಂಚೂರು ಮಳೆ ಹುಯ್ತಿದ್ರೆ ಚೆನ್ನಾಗಿರೋದು. ಯಾಕೋ ಮಳೆನೇ ಇಲ್ವಲ್ಲ 3 ದಿನದಿಂದವ. ಹುಯ್ತದೆ. ಇನ್ನೇನು ಈ ರೋಹಿಣಿ ಮಳೆ ಹುಟ್ಟದಲ್ಲ, ಚೆನ್ನಾಗಿ ಹುಯ್ತದೆ ಬಿಡು. ಏನು ಯೋಚನೆ ಮಾಡ್ಬೇಡ. ಗಿಡ ಎಲ್ಲ ಚೆನ್ನಾಗಿ ಬಂದವ? ಹ್ಞೂ ಕಣ, ಬಂದವೆ ಚೆನ್ನಾಗಿ. ನಾನು ಒಂದ್ 2 ಮೂಟೆ ಆಲೂಗೆಡ್ಡೆ ತಂದು ಹಾಕೋಣ ಅಂತ ಅನ್ಕೊಂಡಿದ್ದೆ. ಹೋದ್ ಸರಿ ಆಲೂಗೆಡ್ಡೆ ಹಾಕ್ಬಿಟ್ಟು ಎಲ್ಲ ಅದು ಎಂತದೋ ರೋಗ ಬಂದ್ಬಿಟ್ಟು ಎಲ್ಲ ಹೋಗ್ಬಿಡ್ತಲ್ಲಣ್ಣ. ಅಯ್ಯೋ ಅತ್ತಾಗಿ ಬೇಡ, ಈ ಜೋಳನೇ ಹಾಕ್ಬಿಡೋಣ ಅನ್ಬಿಟ್ಟಾಗಿ ಎಲ್ಲದಕ್ಕೂ ಜೋಳನೇ ಹಾಕ್ಬಿಟ್ಟಿದೀನಿ. ಅಯ್ಯೋ ಒಳ್ಳೇದಾಯ್ತು ಬಿಡೋಣ, ಈ ಜೋಳನೇ ಒಳ್ಳೇದು. ನಾನು ಅದಕ್ಕೆ ಹೇಳ್ದೆ ನಾವು ಅಪ್ಪಂಗೆ, ಬರೀ ಜೋಳನೇ ಹಾಕ್ಬಿಡೋಣ ಅಂತವ. ಇಲ್ಲ ಕಣೋ, ಆಲೂಗೆಡ್ಡೆನೂ ಹಾಕುವಂತೂ ಒಂದು 10 ಮೂಟೆ ಆಲೂಗೆಡ್ಡೆನೂ ಹಾಕಿದೀವಿ. ಒಂದು 4 ಬ್ಯಾಗು ಜೋಳ ಹಾಕಿದೀವಿ. ಹೌದೇನಣ್ಣ, ಆಲೂಗೆಡ್ಡೆ 10 ಮೂಟೆ ಹಾಕಿದೀರಾ? ಬಿಡು, ಹಂಗಾರೆ ಏನಾದ್ರು ಬೆಳೆ ಏನಾದ್ರು ಚೆನ್ನಾಗಿ ಬಂತು ಅಂತಂದ್ರೆ ಒಳ್ಳೆ ಲಾಟ್ರಿ ಏನು ನಿಮ್ಗೆ. ಏನ್ ಲಾಟ್ರಿನೋ ಏನೋ ಕಣಪ್ಪ. ಏನೋ ಬೆಳೆ ಚೆನ್ನಾಗಿ ಬಂತು ಅಂತಂದ್ರೆ ಬೆಲೆನೇ ಇರಕ್ಕಲ್ಲ. ಇಲ್ಲ ಬೆಳೆ ಹೋಯ್ತು, ಮಳೆ ಜಾಸ್ತಿ ಆಗಿ ಕೊಳ್ತೋಯ್ತು, ರೋಗ ಬಂದು ಹೋಯ್ತು ಅಂತಂದ್ರೆ ಅವಾಗ ಜಾಸ್ತಿ ಬೆಲೆಗೆ ಹೋಯ್ತಿರ್ತವೆ. ಹಾಗೆಲ್ಲ ಏನೋ ಅದೃಷ್ಟ ಹಣೆಯಲ್ಲಿ ಚೆನ್ನಾಗಿ ಬರ್ದಿತ್ತು ಅಂತಂದ್ರೆ ಕೈಲಿ ದುಡ್ಡು ನಿಲ್ತದೆ, ಇಲ್ಲ ಅಂತಂದ್ರೆ ಇಲ್ಲ. ಅಯ್ಯೋ ಏನು ಮಾಡೋಕ್ಕಾಗೋದಿಲ್ಲ ಕಣ. ಅದಕ್ಕೆ ನಾನು ಈ ಸರಿ ಆಲೂಗೆಡ್ಡೆ ತಲೆ ಕೆಡ್ಸ್ಕೊಳ್ಳೇ ಇಲ್ಲ, ಬರೀ ಜೋಳನೇ ಹಾಕ್ಬಿಟ್ಟಿದೀನಿ ಎಲ್ಲದಕ್ಕೆ. ಏನೇ ಹೇಳೋಣ, ಹೊಲದಲ್ಲಿ ಹಿಂಗ್ ಕುತ್ಕೊಂಡು ಎಲ್ಲಾರ ಜೊತೆ ಊಟ ಮಾಡೋದು ಅಂತಂದ್ರೆ ಎಷ್ಟು ಖುಷಿ ಆಯ್ತದೆ ಅಂತ ಅನ್ಬೇಡಿ. ನನಗಂತೂ ಹಿಂಗ್ ಹೊಲದಲ್ಲಿ ಕುತ್ಕೊಂಡು ಊಟ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಾನು ಎಲ್ರಿಗೂ ಹೇಳಿದ್ದೆ, ಹೊಲದಕ್ಕೆ ತಗೋಬರೇ ಅಂತವ. ಅಯ್ಯೋ ಅಲ್ಲಿ ಗಂಟೆ ಯಾರು ಬರ್ತಾರೆ, ನೀವೇ ಬನ್ರಿ, ಆಮೇಲೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ದನ ಹೊಡ್ಕೊಂಡು ಹೋದ್ರಾಯ್ತು ಅಂತ ಅಂದ್ಲು. ನೀವು ದನ ಹೊಡ್ಕೊಂಡ್ ಬಂದಿದ್ದೀರಾ, ಇಲ್ಲ ಈಗ ಹೋಗ್ಬೇಕಾ? ಅಯ್ಯೋ, ಇಲ್ಲಿಂದ ಮತ್ತೆ ಮನೆ ಗಂಟ ಹೋಗಿ ತಿರುಗಿ ಹೊಡ್ಕೊಬರಕ್ ಎಲ್ಲಪ್ಪ ಆಯ್ತದೆ. ಬೆಳಿಗ್ಗೆನೆ ಹೊಡ್ಕೊಂಡ್ ಬಂದ್ಬಿಟ್ಟಿದೀನಿ. ಅಲ್ಲೇ ಭೀಮುದ್ರೆ ಹಳ್ಳಲ್ಲಿ ಕಟ್ಬಿಟ್ಟು ಬಂದಿದೀನಿ. ಅಲ್ಲಿ ಮೇಯ್ತಾವೆ, ಅಲ್ಲಿರ್ತವೆ. ಈಗ ಊಟ ಗೀಟ ಮುಗಿಸ್ಕೊಂಡು ನಮ್ ದೇವಿ ಹೋಯ್ತಾಳೆ, ನೋಡ್ಕೊತಾಳೆ. ಆಮೇಲೆ ನಾನೊಂದ್ ಸ್ವಲ್ಪ ಇಲ್ಲಿ ಹೊಲದಲ್ಲಿ ಅರೆಗಿರೆ ಹೊಡಿಯೋದು ಅವು ಇವು ಕೆಲಸ ಇರ್ತಾವಲ್ಲ, ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹೋಯ್ತಾ ಎಲ್ಲ ಹೊಡ್ಕೊಂಡು ಒಟ್ಟಿಗೆ ಮನೆಗೆ ಹೋಯ್ತೀವಿ. ಎಷ್ಟು ಹಸ ಅವೆ ಅಣ್ಣ ಈಗ ನಿಮ್ಮ ಹತ್ರ? ಅಬೇಕನೋ ಒಂದು 5-6 ಹಸಗಳವೆ. ಒಂದು ಈಗ ಗಬ್ಬ ಆಗ್ಬಿಟ್ಟೈತೆ ಹಸ.
ಅದನ್ನೇ ಶುಕ್ರವಾರ ಮಾರ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಕೊಟ್ಬಿಟ್ಟು ಬೇರೆ ಹಸ ತಗೊಬರೋಣ ಅಂತವ. ಇರೋ ಹಸ ಕೊಟ್ಬಿಟ್ಟು ಬೇರೆ ಹಸ ತಗೋತೀರಾ? ಯಾಕಣ್ಣ, ಏನಾಯ್ತು? ಅಯ್ಯೋ ಹಸ ಹಾಲೇ ಕೊಡೋದಿಲ್ಲ ಕಣೋ. ಒಂದ್ 2-3 ಸರಿ ಒದ್ಯಕ್ಕೂ ಒದ್ಬಿಟ್ಟೈತೆ. ಸರಿಯಾಗಿ ಕೂಡೋದೇ ಇಲ್ಲ ಅದು. ಅದಕ್ಕೆ ಅತಾಗಿ ಮಾರ್ಬಿಟ್ಟು ಬೇರೆ ಚೆನ್ನಾಗಿರೋದು ಒಂದು ಹಸ ತಗೊಬರೋಣ ಅಂತವ. ಇವಳು ಹಂಗೆ ಅಂದ್ಲು ನಮ್ಮ ದೇವಿನುವೆ, ಆತ ಕೊಟ್ಬಿಡ್ರಿ ಅತಾಗಿ ಬೇರೆ ಹಸ ತಗೊಂಡ್ರಾಯ್ತು ಅಂತ. ಅದಕ್ಕೆ ಈಗ ಶುಕ್ರವಾರ ಸಂತೆ ಐತಲ್ಲ, ಸಂತೆಲಿ ಕೊಟ್ಬಿಡ್ತೀನಿ. ನಿನ್ಗೆ ಯಾವಾರ ಹೊಸ ಎಲ್ಲರೂ ಇದ್ರೆ ಹೇಳು, ಒಳ್ಳೆ ತಳಿ ಇರೋವು ಏನು ಹಾಲು ಹೆಚ್ಚಾಗಿ ಕೊಡೋ ಅಂತ ಹಸಗಳಿದ್ರೆ ಹೇಳು, ತಗತೀನಿ. ಎಲ್ಲಣ್ಣ ಈಗ ಸದ್ಯಕ್ಕೆ ಹಸಗಳು ಯಾರು ಮಾರಿಲ್ಲ ಕಣ. ನೀನ್ ಹೇಳ್ದಂಗೆ ಸಂತೆಲೆ ತಗೊಂಡ್ರೆ ಒಳ್ಳೇದು. ಅವನು ವೆಂಟ ಕೊಡಿಸ್ತಾನಲ್ಲ ಹಸಗಳ, ಅವನ ಹತ್ರನೇ ಹೇಳ್ಬೇಕಿತ್ತು ಒಂದ್ ಮಾತ. ಅಯ್ಯೋ ಈಗಿರೋ ಹಸ ಕೊಡ್ಸಿರೋದು ಅವನೇ. ಅಯ್ಯೋ ಚೆನ್ನಾಗೈತೆ ಅಂತ ಕೊಡಿಸ್ಬಿಟ್ಟು ನೋಡಿಲಿ ಹಾಲು ಕೊಡೋಕಲ್ಲ ಏನೂ ಇಲ್ಲ, ಯಾಕೋ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಮಾರೇನ ಅಂತ ಹೊರಟಿರೋದು. ಹೌದೇನೋ, ಅವನೇ ಕೊಡ್ಸಿದ್ದ ಈ ಹಸವ. ಸರಿ ಬಿಡೋಣ. ಈಗ ಏನು, ಈಗ ದಳ್ಳಾಳಿಗಳ ಹತ್ರನೇ ಹೋದ್ರೆ ಹಿಂಗೆ, ಅವರು ಮಾರೋರ್ ಹತ್ರನೂ ಕಮಿಷನ್ ಇಸ್ಕೊಂಡಿರ್ತಾರೆ. ಈಗ ತಗೊಳಕ್ ಹೋಗ್ತಿರಲ್ಲ, ನಿಮ್ಮ ಹತ್ರನೂ ಕಮಿಷನ್ ಇಸ್ಕೊತಾರೆ. ಸುಮ್ನೆ ಸಂತೆಲೆ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಅದು ಹಲ್ಲು ಗಿಲ್ಲು ಎಲ್ಲ ನೋಡ್ಬಿಟ್ಟು ಚೆನ್ನಾಗಿರೋ ಹಸ ಇಟ್ಕೊ ಬನ್ನಿ. ನಾನು ಹಂಗೆ ಅನ್ಕೊಂಡಿದೀನಿ ಕಣೋ. ನಮ್ ರಾಮನು ಬತ್ತೀನಿ ಅಂದವನೇ. ಬತ್ತೀಯನ್ ನೀನುವೆ? ಬೇಕಿದ್ರೆ ಬಾ ನೀನು ಜೊತೆಲಿ. ನಿನ್ಗೂ ಏನಾದ್ರು ಹೊಸ ಗಿಸ ಹಲ್ಲು ಗಿಲ್ಲು ಎಲ್ಲ ನೋಡಕ್ ಬರ್ತದೆ ಅಂತ ನಂತರ ಇನ್ನೂ ಒಳ್ಳೇದೇ ಅಪ್ಪ. ನೋಡ್ಬಿಟ್ಟು ಒಳ್ಳೆ ಹಸ ಇಟ್ಕೊಬ್ರಣ. ಅದಕ್ಕೇನಂತ ಬಿಡೋಣ. ಬೆಳಿಗ್ಗೆ ಒಂದು 5:05ವರೆಗೆ ಬಿಟ್ಬಿಡ್ಬೇಕು ನಾವ್ ಇಲ್ಲಿಂದವ. ಅಲ್ಲಿ ನಡ್ಕೊಂಡು ಹೋಗೋಷ್ಟರಲ್ಲಿ ಸುಮಾರು ಹೊತ್ತಾಯ್ತು ಕಣ. ಒಂದು 6 ಗಂಟೆನೇ ಬೇಕಾಯ್ತದೆ ಸಂತೆ ತಕ್ಕ ಹೋಗೋಷ್ಟರಲ್ಲಿ. ಅಷ್ಟ್ರಲ್ಲಿ ಆಗಲೇ ಜನ ಬಂದ್ಬಿಟ್ಟಿರ್ತಾರೆ ಅಂತ ಹೇಳು. ಬಿಡು, ಹೊತ್ತಂತೇನೆ ಬತ್ತೀನಿ, ಹೋಗೋಣ. ಹೋಗ್ಬಿಟ್ಟು ಅದು ಒಂದು ಒಳ್ಳೆ ಹಸಿ ಇಟ್ಕೊಂಬರೋಣ. ಅಷ್ಟು ಮಾಡಪ್ಪ, ನಿನಗೂ ಪುಣ್ಯ ಬರ್ತದೆ. ಸರಿ ಹಂಗಾದ್ರೆ ಬಿಡು. ಹೆಂಗೋ ರಾಮ ಇವನು ಬತ್ತಾನಂತೆ ಮಲ್ಲೇಸಿ. 3 ಜನನು ಹೋಗ್ಬಿಟ್ಟು ಹಸ ಇಟ್ಕೊಂಬಂದ್ಬಿಡೋನ್ ಬಿಡತ್ತಾಗಿ. ಸರಿ ಹಂಗಾದ್ರೆ ಊಟ ಮಾಡ್ಕೊಳ್ಳಿ. ನಾನು ಸಿಕ್ತಕ್ಕೆ ಹೋಯ್ತೀನಿ. ಹಂಗಾದ್ರೆ ನೋಡ್ಕೊತಾ ಇರ್ತೀನಿ, ನೀವು ಮುಗಿಸ್ಕೊಂಬನ್ನಿ ಎಲ್ಲನೂ. ಮತ್ತೆ ಮಲೇಶಿ, ಊಟ ಗೀಟ ಆದ್ಮೇಲೆ ಎಲೆಗಿಲೆ ತಿನ್ನೋ ಅಭ್ಯಾಸ ಐತಾ ಇಲ್ವಾ? ಐತ್ ಕಣಣ್ಣ. ಮಾತ್ರ ಊಟ ಚೆನ್ನಾಗಿತ್ತು ಕಣಕ. ಸಾಂಬಾರ್ ಮಾತ್ರ ಚೆನ್ನಾಗಿ ಮಾಡಿದ್ವಿ. ನಾನಿಲ್ಲಿ ಬರ್ಲಿಕ್ಕಾಗಿ ನಂದೊಂದು ಊಟ ಆದಂಗಾಯ್ತು. ಅಯ್ಯೋ ಅದ್ರಲ್ಲೇನ್ ತಗೊಳ್ಳೋ, ಎಲ್ಲ ಅನ್ನದ್ಮೇಲೂ ತಿನ್ನೋರ ಹೆಸರು ಬರ್ದಿರ್ತದಂತೆ. ಇವತ್ತು ನಮ್ಮನೆ ಊಟ ಮಾಡ್ಬೇಕು ಅಂತ ನೀನ್ ನಾನೇಲಿ ಬರ್ದಿತ್ತು ಅನ್ಸುತ್ತೆ, ಊಟ ಮಾಡಿದೀಯ ಅಷ್ಟೇ. ಅದು ನಿಜನೇ ಕಣ. ಅಲ್ಲಿ ನಮ್ಮ ಹಳ್ಳಿಗಳ ಕಡೆ ಯಾವ್ದಕ್ಕಾದ್ರೂ ಬರ ಇರ್ಬೋದು, ಕುಡಿಯೋ ನೀರು ತಿನ್ನೋ ಅನ್ನಕ್ ಮಾತ್ರ ಬರ ಇಲ್ಲ ನೋಡು. ಯಾರು ಸರಿ ಹೊಲ್ದತ್ರ ನೀವು ಅಂತಲ್ಲ, ಯಾರಾದ್ರೂ ಬಂದಿರ್ಲಿ ಊಟ ತಗೊಬಂದು ಊಟ ಮಾಡ್ತಾವ್ರೆ ಅಂತಂದ್ರೆ ಯಾರು ಕಂಡವ್ರನ್ನ ಕರೆದು ಊಟಕ್ಕೆ ಇಕ್ಕೆ ಕಳ್ಸೋದು. ಅದು ಹಿಂದಿನ ಕಾಲದಿಂದನೂ ಬಂದಿರೋ ರೂಢಿ ಅಲ್ವೇನೋ. ಅನ್ನ ಹಾಕಿದ ಮನೆ ಯಾವತ್ತೂ ಕೇಳೋದಿಲ್ವಂತೆ. ಸರಿ ಕಣ, ಆಯ್ತು. ಹಂಗಾದ್ರೆ ನಾನು ಹೋಗ್ಬಿಟ್ಟು ದನ ಹೊಡ್ಕೊ ಬರ್ಬೇಕು. ಇನ್ನ ನೆಂಟ್ರು ಬೇರೆ ಇನ್ನ ಕಯ್ಯ ಅಂತ ಇಷ್ಟೊತ್ಕೊಂಡ ಏನ್ ಮಾಡ್ತಿದ್ರಿ ಅಂತವ. ಸರಿ ಆಯ್ತು, ಬತ್ತೀನಿ ಕಣ. ಶುಕ್ರವಾರ ಬತ್ತೀನಿ ಬಿಡು, ನಾನು ಜೊತೆಲಿ ಹೋಗೋಣ. ಸರಿ ಆಯ್ತು ಬಿಡೋ ಮಲ್ಲೇಸಿ. ಸರಿ ಹಂಗಂದ್ರೆ ನಾನು ಬರೆ ಹೊಲ್ತವ ಕಳೆ ತೆಗಿದೈತೆ, ಅಲ್ಲಿ ತೆಗ್ದ್ಬಿಟ್ಟು ಬತ್ತೀನಿ ಬಿಡು. ಸರಿ ಆಯ್ತು, ಹೋಗೋ ನೀನು. ಬತ್ತೀನಿ, ಬೇಕಿತ್ತು ನಾನು ಆಮೇಲೆ ಓಡಾಡ್ಕೊಂಡ್ ಬತ್ತೀನಿ. ರಾಮ, ಅದು ಅರೆ ನಾನು ಹೊಡಿತೀನಿ, ನೀನು ಹೋಗೋ ಕಡೆ ಕೆಳೆ ಹೊಲದಲ್ಲಿ ನೀರ್ ಬಿಟ್ಟವ್ರ ನೋಡ್ಕೊಬರೋಗ ಒಂಚೂರು ಗದ್ದೆಗೆ. ಸರಿ ಆಯ್ತು ಬಿಡಪ್ಪ. ಹಂಗಾದ್ರೆ ಸರಿ, ನಾನು ಹೋಗಿ ನೋಡ್ಕೊಬತ್ತೀನಿ. ಅಷ್ಟರಲ್ಲಿ ಎಷ್ಟಾಯ್ತದ ಅಷ್ಟು ಹೊಡಿ, ಬಂದ್ಬಿಟ್ಟು ನಾನು ಹೊಡಿತೀನಂತೆ. ಸರಿ ಆಯ್ತು. ಮತ್ತೆ ನೀನು ಇಲ್ಲೇ ಇರ್ತೀಯಾ ಸಿಂತಕ್ ಹೋಯ್ತೀಯೋ? ಚಿಂತಕ್ಕೆ ಹೋಗಿಲ್ಲ ಅಂತಂದ್ರೆ ನೀವು ಬಿಡ್ತೀರಾ? ಬಿಡಿ, ನಾನು ಹೊಸ ನೋಡ್ಕೊತೀನಿ. ಹೋಗಿ ನೀವು ಅದೇನು ಕೆಲಸ ಮಾಡ್ಕೊಳ್ಳಿ. ಏನ್ರಪ್ಪ, ಏನಿವರು ದಿನಕ್ಕೊಂದೊಂಥರ ಹಾಕ್ತಾರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಂಗೇನಿಲ್ರಪ್ಪ. ಏನೋ ಇದೊಂದು ಕತೆ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರೋರು ಕೂಡ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ.